ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ರಶ್ಮಿ ಅವರು, ನೀವು ನಿಮ್ಮ ಮನೆಯವರು ಬರಬೇಕು. ನಿಮ್ಮ ಮನೆಯವರು ನೀವು. ರಶ್ಮಿ ಅವರು, ರಶ್ಮಿ ओम मेधा देवी जुषमाना आगाद विश्वाचे भद्रा सुमनस्य माना त्वया जुष्टान् नदमाना दुरुक्तान् बृहद्वदेम विदधे सुवीराः जुष्टऋषिर्भवति देवि त्वया ब्रह्मा गतश्रीरुदत्वया त्वया जुष्टश्चित्रं विन्दते वससानो जुषस्वद्रविणो न मेधे मेधाम इन्द्रो ददातु मेधां देवी सरस्वती मेधां मे अश्विना बुभावा धत्तां मुष्करस्रजाम् अप्सरासु जया मेधा गन्धर्वेषु जयन्मनः दैवीं मेधा सरस्वती सामां मेधासुरभिर्जुषतागस्वाहा आमां मेधासुरभिर्विश्वरूपा हिरण्यवर्णा जगते जगम्या ऊर्जस्वती पयसा पिन्वमाना सामां मेधा सुप्रतीकाजुषन्तां मयि मेधां मयि प्रजां मयि अग्निस्तेजो दधातु मयि मेधां मयि प्रजां मयि इन्द्रियं दधातु मयि मेधां मयि प्रजां मयि शौर्योऽभ्राजो दधातु सहस्रपरमा देवी शतमूला शताङ्कुरा सर्वगं हरतु मे पापं दूर्वा दुस्वाद्यनाशनी काण्डात् काण्डात् प्ररोहन्ते परुषः परुषः परि एवानो दूर्वे प्रदनु सहस्रेण शतेन च या शतेन प्रदनोषि सहस्रेण विरोधसि तस्यास्ते देवीष्टके विधेम हविषा वयम्. ಈಗ ಹೆಣ್ಣನ್ನು ಒಪ್ಪಿಸ್ಕೊಳ್ತೋದು, ಹೆಣ್ಣನ್ನು ಒಪ್ಪಿಸ್ತಾ ಇದ್ದಾರೆ. ಇಷ್ಟು ವರ್ಷ ಕಷ್ಟಪಟ್ಟು ಅವರು ಸಾಕಿದ್ದಾರೆ, ಕನ್ಯಾದಾನ ಮಾಡಿಕೊಟ್ಟಿದ್ದಾರೆ, ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ. ಆ ಹೆಣ್ಣನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ಅವ್ರು ಹೇಳ್ತಿದ್ದಾರೆ.
ಈ ಕಡೆ ಬನ್ನಿ ನೀವು. ಈ ಕಡೆ पूर्वामृतमध्यां हस्तिनादप्रबोधिनी श्रियं देवीमुपह्वये श्रीर्मा देवी जुषताम् कांसोऽस्मितां हिरण्यप्राकारामार्द्रां ज्वलन्तीं दृप्तां दर्पयन्तीं पद्मे स्थितां पद्मवर्णां दामिहोपह्वये श्रियं चन्द्रां प्रभासां यशसा ज्वलन्तीं श्रियल्लोके देवजुष्टामुदाराम् तां पद्मिनीमीं शरणमहं प्रपद्ये लक्ष्मीर्मे नश्यतां त्वां वृणे आदित्यवर्णे तपसोदिजातो वनस्पतिस्तव वृक्षोदबिल्वः तस्य फलानि तपसानुदन्तु मायान्तरायाश्च बाह्या लक्ष्मीः उपैतुमां देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिमुद्भिं ददातु मे क्षुत्तिपासामलां ज्येष्ठामलक्ष्मीर्नाशयाम्यहम् अभूतिमसमृद्धिं च सर्वान् निर्नद मे गृहात् ಮಾಂಗಲ್ಯ ಧಾರಣೆ ಆಗುತ್ತೆ. ಅಕ್ಷತೆಯನ್ನು ಎಲ್ರಿಗೂ ಕೊಡಿ. ಎಲ್ರಿಗೂ ಅಕ್ಷತೆ ಬಂದಿದೆಯಾ? ಅಕ್ಷತೆ ಹಾಕೋರು ಯಾರೋ ಸ್ಲಿಪ್ಪರ್ಸನ್ನು ಹಾಕ್ಕೊಂಡು ಎಸೆಬೇಡಿ. ಮುಂದೆ ಬಂದು ಭಗವಂತನ ಸ್ಮರಣೆ ಮಾಡಿ ಅವ್ರಿಗೆ ಅಕ್ಷತೆಯನ್ನು ಹಾಕಬೇಕು. ನೀವು ಹಾಕಿದ ಪ್ರತಿಯೊಂದು ಅಕ್ಷತೆ ಅವರಿಗೆ ದೀರ್ಘವಾದ ಆಯುಹು ಆರೋಗ್ಯ ಐಶ್ವರ್ಯ ವೃದ್ಧಿ ಆಗಬೇಕು. ಆಯಿತಾ? ಅದಕ್ಕೋಸ್ಕರ ಭಗವಂತ ಸ್ಮರಣೆ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ. ನಾನು ಹೇಳ್ತೀನಿ ಆವಾಗ ಅಕ್ಷತೆ ಹಾಕಿ, ಸರಿನಾ? ತಾಯಿಯನ್ನು ಕೇಳಿ ಮಾಂಗಲ್ಯನ ಆಗ್ಬೋದಾ? ಅಮ್ಮನ ಕೇಳಿ, ಅಮ್ಮನ ಕೇಳಿ. ಕರೆಕ್ಟ್ ಆಗಿದೆ. ಅಮ್ಮನ ಕೇಳಿ ಮಾಂಗಲ್ಯನ ಆಗ್ಬೋದಾ ಕೇಳಿ. ಮಾಂಗಲ್ಯನ ಆಗ್ಬೋದಾ ಕೇಳಿ. ಅಣ್ಣನ ಕೇಳಿ. ಅಣ್ಣ ಅತ್ತಿಗೇನು ಕೇಳಿ. ಅವರನ್ನ ತಂದೆಗೆ ನಮಸ್ಕಾರ ಮಾಡ್ಕೊಳ್ಳಿ. ತಂದೆಗೆ ನಮಸ್ಕಾರ ಮಾಡ್ಕೊಳ್ಳಿ. ಮಾತೃಭ್ಯೋ ನಮಃ, पितृभ्यो नमः, गुरुभ्यो नमः, आचार्येभ्यो नमः. इष्टदेवता कुलदेवता लक्ष्मी ವೆಂಕಟೇಶ್ವರ ಸ್ವಾಮಿನೇ ನಮಃ. ಮಾಂಗಲ್ಯ ಧಾರಣೆ ಆಗುತ್ತೆ. ನಾನು ಮಂತ್ರ ಹೇಳ್ತೀನಿ. ಆ ಮಂತ್ರವನ್ನು ಹೇಳಿಬಿಟ್ಟು ಮೊದಲು ಮಾಂಗಲ್ಯ ಕಟ್ಟಿ ಅರಿಶಿನ ಕುಂಕುಮ ಇಡಿ. ಆಮೇಲೆ ಫೋಟೋಗೆ ನಿಮ್ಮ ಕಡೆ ಪೋಸ್ ಮಾಡಿ. ಮೊದಲು ದೇವರು, ಆಮೇಲೆ ಫೋಟೋ. ಆಯಿತಾ? ಮೊದಲು ನಾನು ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ಹೇಳಿ ಮಾಂಗಲ್ಯನ ಕಟ್ಟೋದು 3 ಗಂಟು. ಅರಿಶಿನ ಕುಂಕುಮ ಇಡಿ. ಮಾಂಗಲ್ಯ ಕಟ್ಟಿದ ಮೇಲೆ ಆ ಕಡೆ ತಿರುಗಿ. ನೀವು ಮಾಂಗಲ್ಯ ಕಟ್ಟುವಾಗ ಇಲ್ಲಿ ನೋಡ್ತಿರ್ಬೇಕು, ಆಮೇಲೆ ಫೋಟೋ ಕಡೆ ನೋಡಬೇಕು. ಆಗ್ಬೋದಾ? ಮೈಕ್ ತಿಸ್ಕೊಂಡಪ್ಪ ಅಂದ್ರೂ ಆಮೇಲೆ ಮೊದಲು ಮಾಂಗಲ್ಯ ಕಟ್ಬಿಟ್ಟು ಆಮೇಲೆ ಆ ಕಡೆ ತಿರುಗಿ. ಆಯ್ತಾ? ಸಭೆಗೆಲ್ಲ ತೋರಿಸಿ ಒಂದ್ಸಲ. ಧ್ರುವಂತೆ ಜಾವರ್ಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಸ್ವಲ್ಪ 5 ಜನ ಹೇಳಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮಾಂಗಲ್ಯ ಕಟ್ಟಿ ಆಮೇಲೆ ಆ ಕಡೆ ನೋಡಿ. ವಾದ್ಯ ಆಗ್ಬೋದು. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೇ. ಮಾಂಗಲ್ಯ ಧಾರಣ ಸುಮುಹೂರ್ತೋ ಸಿದ್ಧಿರ್ಗೃಹ್ಣಂತೋ ಸುಮುಹೂರ್ತೋ ಅಸ್ತು ಸುಪ್ರತಿಷ್ಠಿತಮಸ್ತು. ತದೇವ ಲಗ್ನಂ ಸುದಿನಂದದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ಯುಗಂ ಸ್ಮರಾಮಿ. ಮಾಂಗಲ್ಯ ಧಾರಣ ಮುಹೂರ್ತ ಸುಮುಹೂರ್ತೋ ಸ್ವಿತ್ಯನ ಗೃಹ್ಣಂತೋ ಅಸ್ತು ಸುಪ್ರತಿಷ್ಠಿತಮಸ್ತು.
या सा पद्मासनस्था विपुलकटितटे पद्मपत्रायताक्षी गम्भीरावर्तनाभिस्तनभरनमिता शुभ्रवस्त्रोत्तरीया लक्ष्मीर्दिव्यैर्गजेन्द्रैर्मणिगणखचितैः स्थापिता हेमकुम्भैः नित्यं सा पद्महस्ता मम वसतगृहे सर्वमाङ्गल्ययुक्ताम् लक्ष्मीं क्षीरसमुद्रराजतनयां श्रीरङ्गदामेश्वरीं दाधीभूतसमस्तदेववनितां लोकैकदीपाङ्कुरां श्रीमन्मन्दकटाक्ष
ದೇವಾನ್ ಮನುಷ್ಯೋರಗಾನ್ ಸಂಸ್ಥಾತುಂ ಕರುಣಾನಿಧೇ ಕರುಣಯಾ ಮಾರ್ತಾಂಡವಂಶೇಯಯೌ ಕೌಸಲ್ಯಾನಿ ಜಗರ್ಭ ಸಂಭವಯುತೆ ಜನ್ಮನ್ಯಸಾಧಾರಣೆ ಜಾತ ಶ್ರೀ ರಘುನಾಯಕಸ್ಯ ಜನನಂ ದೇಯಾದಿದಂ ಮಂಗಲಂ ಸುಲಗ್ನಾ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಕಮನೀಯ ಕೋಮಲ ಕರೈರಾರ್ದ್ರಾಕ್ಷತಾರೋಪಣಂ ಕನ್ಯಾದಾನ ಪುರಸ್ಸರಂ ಮಣಿಮಯ ನುಗ್ರಹಂ ಬಾಹ್ವೋ ಕಂಕಣ ಬಂಧನಂ ದಶಭುಜಂ ಮಾಂಗಲ್ಯ ಸೂತ್ರಾನ್ವಿತಂ ಸೀತಾರಾಘವಯೋರ್ವಿವಾಹ ಸಮಯೇ ದೇಯಾದಿದಂ ಮಂಗಲಂ ಸುಲಗ್ನಾ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ವಸೂನಾಂ ನವಗ್ರಹಾಣಾಂ ದಶಾವತಾರಾಣಾಂ ಏಕಾದಶ ರುದ್ರಾಣಾಂ ದ್ವಾದಶಾದಿತ್ಯಾನಾಂ ತ್ರಯೋದಶ ಚತುರ್ದಶ ದಿನಾನಾಂ ಷೋಡಶ ಕಳಾನಾಂ ಅಷ್ಟಾದಶ ಸ್ಮೃತಿ ಪುರಾಣಾನಾಂ ಚೀಣಿ ಜೀಣಾಂಬರಾಲಂಕೃತ ದಿವ್ಯಸ್ತ್ರೀ ಬ್ರಾಹ್ಮಣಾನಾಂ ಅವಿಘ್ನ ವಿನಾಯಕ ಪ್ರಸಾದೇನ ನವಾಂಶ ದ್ವಾದಶಾಂಶ ತ್ರಿಂಶಾಂಶ ತ್ರಿಂಶದಶ ಏಕಾದಶ ಸ್ಥಾನ ಫಲ ಸುಪ್ರಸನ್ನಾಃ ವರದಾ ಭವಂತು. ಲಕ್ಷ್ಮೀನಾರಾಯಣಾಯ ನಮಃ. ಈಗ ಅಂತರ್ಪಟ ತೆಗೆದಾಗ ಮೊದಲು ಹುಡುಗ ಜೀರಿಗೆ ಬೆಲೆ ಇಡಬೇಕು ಒಳ್ಳೆಯ ಸೋಮನಸ್ಯದಿಂದ. ಆಮೇಲೆ ಹುಡುಗಿ ಜೀರಿಗೆ ಬೆಲೆ ಇಡ್ತಾರೆ. ಯಾರು ಮೊದಲಿಟ್ರೆ ಅವ್ರ ಮಾತು ಕೇಳ್ತಾರಂತಿಲ್ಲ. ಜೀವನದಲ್ಲಿ ವಧುವರರ ಇಬ್ರು ಮಾತನ್ನು ಕೇಳಿದಾಗ ಮಾತ್ರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಇದು ಒಂದು ರಥ ಇದ್ದಂಗೆ. ರಥದಲ್ಲಿ 2 ಚಕ್ರಗಳು ಮುಂದಕ್ಕೆ ನಡೆದಾಗ ಮಾತ್ರ ಜೀವನ. ಒಂದು ಚಕ್ರ ಕೆಲಸ ಮಾಡ್ಲಿಂದ್ರೆ ಆಗೋದಕ್ಕೋಸ್ಕರವಾಗಿ ಇಬ್ಬರು ಸಮಾನ ಮನಸ್ಕರಾಗಿ ಸುಖ ಬಾಳ್ವೆ ಬರಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಆಯ್ತಾ? ಈಗ ನಾವು ತೆರೆಯನ್ನು ತೆಗಿತೀವಿ. ವಾದ್ಯದವರು ವಾದ್ಯವನ್ನು ಮಾಡಬೇಕಾಗತ್ತೆ. ಗಟ್ಟಿ ಮೇಳವನ್ನ. ಮೊದಲು ಹುಡುಗ ಜೀರಿಗೆ ಬೆಲ್ಲ, ಆಮೇಲೆ ಹುಡುಗಿ. ಧ್ರುವಂತೆ ರಾಜಾವರುಣೋ ಧ್ರುವಂದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ನಾರಾಯಣ. ನಿರೀಕ್ಷಣ ಮುಹೂರ್ತ ಸುಮುಹೂರ್ತೋ ಗೃಹಂತು. ಇದೇ ಹುಡುಗ ಇದೇ ಹುಡುಗಿನಂತ ನೋಡ್ಕೊಳ್ಳಿ. ಹೇಳಿ. ನಿರೀಕ್ಷಣ ಮುಹೂರ್ತ ಸುಮುಹೂರ್ತ ಅಸ್ತ್ವಿತಿ ಭವಂತೋ ಬ್ರುವಂತೋ. ನಿರೀಕ್ಷಣ ಮುಹೂರ್ತ ಸುಮುಹೂರ್ತೋಸ್ತು. ಸರಿನಾ? ಆಯ್ತು. ಎಲ್ಲ ಸ್ವಲ್ಪ ಜಾಗ ಬಿಡಿ, ಇಲ್ಲ ಪಕ್ಕಕ್ಕೆ ಬಂದ್ಬಿಡಿ. ನೀವು ಈ ಕಡೆ ಬನ್ನಿ. ಹುಡುಗಿಗೆ ಸ್ವಲ್ಪ ಜಾಗ ಮಾಡ್ಕೊಡಿ. ಅಲ್ಲಿ 3 ಚೇರ್ ಇದೆ. ಹುಡುಗಿ ಮಧ್ಯದಲ್ಲಿ ಕೂತ್ಕೊಳ್ತಾರೆ. ಹುಷಾರಾಗಮ್ಮ. ಕೈ ಇಟ್ಕೊಳ್ಳಿ ಯಾರನ್ನಾದ್ರೂ ಹುಡುಗಿ. ಕನ್ಯಾದಾನಕ್ಕೆ ರೆಡಿ ಮಾಡಿ. ಕನ್ಯಾದಾನಕ್ಕೆ ಚೊಂಬಲ್ ನೀರು, ಅದೇ ತಟ್ಟೆ.